ಇನ್ಕಮ್ ಟ್ಯಾಕ್ಸ್ ಅಲ್ಲಿ ನಮಗೆ ಬಿಬಿಎಗೆ 2020-21 ಅಲ್ಲಿ ಒಂದು 12 ಮಾರ್ಕ್ಸ್ ಕ್ವಶನ್ ಕೊಟ್ಟಿದ್ದಾನೆ. ನಾನು ಹೇಳ್ತಾ ಇರ್ತೀನಿ ಗೊತ್ತಾ, ಬಿಕಾಮ್ ಈಸಿಯಾಗಿ ಕೊಡ್ತಾನೆ, ಬಿಬಿಎಗೆ ಸ್ವಲ್ಪ ಮಿರ್ಚಿ ಇಡ್ತಾನೆ. ಓಕೆನಾ? ನೋಡೋಣ ಮಿರ್ಚಿ ಹೆಂಗ್ ಇಡಿಸ್ಕೊಳ್ಳೋದು ಅಂತ ನೋಡೋಣ. ನಿಜವಾಗ್ಲೂ ಮಿರ್ಚಿನ ಅಲ್ವಾ ಅಂತ ನೋಡೋಣ. Mr. Shankar is the owner of 3 house properties in Bengaluru, has let out all the houses throughout the year. ನೋಡು, 3 ಮನೆನೂ ಏನ್ ಮಾಡಿದ್ದಾನೆ, ಬಾಡಿಗೆ ಕೊಟ್ಬಿಟ್ಟಿದ್ದಾನೆ. ಅವನು ಎಲ್ಲಿದ್ದಾನೆ? ರೋಡ್ ಮೇಲೆ ಇದ್ದಾನೆ. ಅವನು ಎಲ್ಲಿದ್ರೆ ನಮ್ಗೇನೋ ಒಟ್ನಲ್ಲಿ 3 ಮನೆನೂ ಬಾಡಿಗೆ ಕೊಟ್ಟವನೆ. ಓಕೆನಾ? ಪಾಪ 3 ಮನೆ ಇದೆ ಅಂತ 3 ಮನೆ ಬಾಡಿಗೆ ಕೊಟ್ಟವನೆ. ಅವನೇನ್ ಮಾಡ್ತಾವನೆ ಅಂದ್ರೆ ಸಿಟಿ ರೈಲ್ವೆ ಸ್ಟೇಷನ್ ಅಲ್ಲಿ ಮಲ್ಕೊಂಡವನೆ. ಆ ತರದ್ದೆಲ್ಲ ಅಸಂಪ್ಷನ್ ಮಾಡ್ಕೊಳಕ್ ಹೋಗ್ಬೇಡಿ. ಓಕೆನಾ? ಇದರಲ್ಲಿ ಏನೇನ್ ಕೊಟ್ಟವ್ರೆ ಅಂದ್ರೆ ಫೇರ್ ರೆಂಟು, ಮುನಿಸಿಪಲ್ ರೆಂಟು, ಲೆಟ್ ಔಟ್ ಪರ್ ಮಂತ್, ಯೂಸ್ ಬೈ ಟೆನೆಂಟು, ರಿಪೇರ್, ಕಲೆಕ್ಷನ್ ಚಾರ್ಜಸ್, ಇಂಟ್ರೆಸ್ಟ್ ಆನ್ ಲೋನ್ ಫಾರ್ ಕನ್ಸ್ಟ್ರಕ್ಷನ್, ಡಾಟರ್ಸ್ ಮ್ಯಾರೇಜ್, ಫಾರ್ ರಿಪೇರ್ಸ್. ಸರ್, ಇಲ್ಲಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಅವನು ಯಾವುದೇ ಕಾರಣಕ್ಕೂ ಸ್ಟ್ಯಾಂಡರ್ಡ್ ರೆಂಟ್ ಕೊಟ್ಟಿಲ್ಲ. ಸ್ಟ್ಯಾಂಡರ್ಡ್ ರೆಂಟ್ ಕೊಟ್ಟಿಲ್ಲ ಅಂದ್ರೆ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಮಾಡಬೇಕಾದ್ರೆ ಆಲ್ ದ 3 ಸ್ಟೆಪ್ಸ್ ನ ಮಾಡೋ ಅವಶ್ಯಕತೆ ಇಲ್ಲ. ಕೊಟ್ಟಿರೋ ಮುನ್ಸಿಪಲ್ ರೆಂಟು, ಫೇರ್ ರೆಂಟು, ಸ್ಟ್ಯಾಂಡರ್ಡ್ ರೆಂಟ್, 3ರಲ್ಲಿ ಯಾವ್ದು ಜಾಸ್ತಿ ಬಂದಿರುತ್ತೆ ಅದನ್ನ ನಾವು ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಅಂತ ಹೇಳ್ಬೋದು. ಅದರಲ್ಲಿ ಮುನಿಸಿಪಲ್ ಟ್ಯಾಕ್ಸಸ್ ಬಗ್ಗೆ ಏನ್ ಹೇಳಿದಾನೆ ಅಂದ್ರೆ ಪ್ಯಾರಾಗ್ರಾಫ್ ಅಲ್ಲಿ ಹೇಳಿದಾನೆ, ಮುನಿಸಿಪಲ್ ಟ್ಯಾಕ್ಸಸ್ ಈಸ್ 10% ಆನ್ ಮುನಿಸಿಪಲ್ ವ್ಯಾಲ್ಯೂ. ಮುನಿಸಿಪಲ್ ಟ್ಯಾಕ್ಸ್ ಆಫ್ ಹೌಸ್ ಎ ವಾಸ್ ಪೇಡ್ ಬೈ ದ ಓನರ್, ಬಟ್ ಮುನಿಸಿಪಲ್ ಟ್ಯಾಕ್ಸ್ ಆಫ್ ದ ಬಿ ಹೌಸ್ ವಾಸ್ ನಾಟ್ ಪೇಡ್ ಅಪ್ ಟು 31st March 2024. ನೋಡಿ, 24ರವರೆಗೂ, ಇನ್ನು ಮಾರ್ಚ್ 24ರವರೆಗೂ ಏನೋ ಹೌಸ್ ಬಿ ಮುನ್ಸಿಪಲ್ ಟ್ಯಾಕ್ಸಸ್ ಇನ್ನು ಪೇಮೆಂಟ್ ಆಗಿಲ್ಲ. ಅಂದ್ರೆ ಡ್ಯೂ ಇದೆ. ಡ್ಯೂ ಇದ್ರೆ ಮೈನಸ್ ಮಾಡಬಾರ್ದು. ಕರೆಕ್ಟಾ? ಮತ್ತೆ ಮುನ್ಸಿಪಲ್ ಟ್ಯಾಕ್ಸಸ್ ಆಫ್ ಹೌಸ್ ಸಿ ವಾಸ್ ಪೇಡ್ ಬೈ ದ ಟೆನೆಂಟ್, ಇದನ್ನು ತಗೊಳ್ಳಲ್ಲ. ಹಾಗಾದ್ರೆ ಹೌಸ್ ಎದ್ ಮಾತ್ರ 10% ಆಫ್ ಮುನ್ಸಿಪಲ್ ವ್ಯಾಲ್ಯೂ ತಗೊಳ್ತೀವಿ. ಕರೆಕ್ಟ್ ಏನಪ್ಪಾ? ಹಾಗೆ ಹೌಸ್ ಸಿ ವಾಸ್ ರಿಮೈನ್ಡ್ ವೇಕೆಂಟ್ ಫಾರ್ 2 months ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್. Unrealized rent for house A was 20,000. Unrealized rent recovered from house C, which was allowed during the earlier years 25,000. Compute income from house property with the assessment year 23-24 ಅಂತ ಹೇಳ್ತಾರೆ. ಈಗ ಇದನ್ನ ಮಾಡಬೇಕಾದ್ರೆ ಸ್ವಲ್ಪ ಎಕ್ಸ್ಟ್ರಾ ಕೇರ್ಫುಲ್ ಆಗಿ ಓದ್ಬಿಟ್ಟು ಮಾಡಬೇಕಾಗುತ್ತೆ. ನೋಡಿ, ಹೌಸ್ ಎಗೆ ಸಂಬಂಧಪಟ್ಟಿರೋದು ಯಾವುದು ವೇಕೆಂಟ್ ಆಗಿ ಇರೋದಾಗ್ಲಿ, ಅನ್ರಿಯಲೈಸ್ ರೆಂಟ್ ಏದ್ ಮಾತ್ರ ಇದೆ. ಹೌದಾ? 20,000. ಈಗ ನಾವೇನ್ ಮಾಡೋಣ ಅಂದ್ರೆ ಹೌಸ್ ಏದು, ಹೌಸ್ ಎ ಏನಾಗಿದೆಯಪ್ಪ, ಲೆಟ್ ಔಟ್ ಆಗಿದೆ. ಕರೆಕ್ಟಾ? ಈಗ ಇದರದ್ದು ಮುನಿಸಿಪಲ್ ರೆಂಟಲ್ ವ್ಯಾಲ್ಯೂ 1,50,000. ಫೇರ್ ರೆಂಟಲ್ ವ್ಯಾಲ್ಯೂ 1,80,000. ಆನ್ಯುವಲ್ ರೆಂಟಲ್ ವ್ಯಾಲ್ಯೂ 20,000 per month. 20,000 per month. 2,40,000 for 12 months. 2,40,000. But ಲಾಸ್ಟ್ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಅನ್ರಿಯಲೈಸ್ಡ್ ರೆಂಟ್ ಆಫ್ ಹೌಸ್ ಎ ವಾಸ್ 20,000 ಅಂತ ಹೇಳ್ತಾ ಇದ್ದಾರೆ. ಕರೆಕ್ಟಾ? ಸೊ ಅನ್ರಿಯಲೈಸ್ಡ್ ರೆಂಟ್ 20,000 ಮೈನಸ್ ಮಾಡಿದ್ರೆ ಇನ್ನ 2,20,000 ಬರುತ್ತೆ. ಕರೆಕ್ಟ್ ಏನಪ್ಪಾ? ಈಗ ಈ 3ರಲ್ಲಿ ಯಾವ್ದಪ್ಪ ಜಾಸ್ತಿ ಇರೋದು? 2,20,000 ಜಾಸ್ತಿ ಇದೆ. ಅದಕ್ಕೆ 2,20,000 ಅನ್ನ ನಾವು ಏನಂತ ಕರಿಬಹುದು? ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ. ಕರೆಕ್ಟಾ? ಅನ್ರಿಯಲೈಸ್ ರೆಂಟ್ ಏನು ಇಲ್ಲ. ಕರೆಕ್ಟ್ ಏನಪ್ಪಾ? ಇದರಲ್ಲಿ ಮುನಿಸಿಪಲ್ ಟ್ಯಾಕ್ಸಸ್ ಪೇಡ್ ಬೈ ದ ಓನರ್, ಮುನಿಸಿಪಲ್ ಟ್ಯಾಕ್ಸ್ ಪೇಡ್ ಬೈ ಓನರ್ ಎಷ್ಟು ಪರ್ಸೆಂಟ್ ಅಂತೆ? ಮುನಿಸಿಪಲ್ ವ್ಯಾಲ್ಯೂ ಮೇಲೆ 10%. 15,000 ಮೈನಸ್ ಮಾಡಿದ್ರೆ ನಮಗೆ ನೆಟ್ ಆನ್ಯುವಲ್ ವ್ಯಾಲ್ಯೂ ಬರುತ್ತೆ. ಎಷ್ಟು ಬರುತ್ತೆ ಅಂದ್ರೆ 2,05,000 ಬರುತ್ತೆ. ಕರೆಕ್ಟಾ? ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಕ್ಲೀನ್ ಆಗಿ ನೆನಪಲ್ಲಿ ಇಟ್ಕೊಳ್ಬೇಕು. ನಮಗೆ ನೆಟ್ ಆನ್ಯುವಲ್ ವ್ಯಾಲ್ಯೂ ಬಂದಿದ ತಕ್ಷಣ ಇದರಲ್ಲಿ ನಾವು ಡಿಡಕ್ಷನ್ ಅಂಡರ್ ಸೆಕ್ಷನ್ 24 ಅಂತ ಕೊಡ್ತೀವಿ. ಏನ್ ಸರ್ ಇದು ಎಲ್ಲಾ ಮನೆಗೂ ಕೊಡ್ತೀವಿ ಅಂದ್ರೆ ಎಲ್ಲಾ ಮನೆಗೂ ಕೊಡ್ತೀವಿ. ಏನದು? ಎಲ್ಲ ಮನೆಗೂ ಕೊಡ್ತೀವಿ. ಏನೇನ್ ಡಿಡಕ್ಷನ್ ಕೊಡ್ತೀವಿ ಸರ್ ಅಂದ್ರೆ ಮೊದಲನೇದು ಸ್ಟ್ಯಾಂಡರ್ಡ್ ಡಿಡಕ್ಷನ್. ಏನಿದು? ಸ್ಟ್ಯಾಂಡರ್ಡ್ ಡಿಡಕ್ಷನ್. ಎಷ್ಟು ಸರ್ ಕೊಡ್ತೀವಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂದ್ರೆ ನಿಮಗೆ ನೆಟ್ ಆನ್ಯುವಲ್ ವ್ಯಾಲ್ಯೂ ಎಷ್ಟು ಬಂದಿರುತ್ತೆ ಅದರ ಮೇಲೆ ಫ್ಲಾಟ್ 30%. ಎಲ್ಲಾ ಪ್ರಾಬ್ಲಮ್
ನೆಟ್ ಆನ್ಯುಯಲ್ ವ್ಯಾಲ್ಯೂ ಎಷ್ಟು ಬಂದಿರುತ್ತೆ ಅದರ ಮೇಲೆ 30% ಎಷ್ಟು ಬರುತ್ತೆ 61,500 ರೂಪಾಯಿ. ಎರಡನೇ ಡಿಡಕ್ಷನ್ ಬಂದು ಇಂಟ್ರೆಸ್ಟ್ ಆನ್ ಲೋನ್. ಏನಿದು ನೋಡಿ, ಅಲ್ಲಿ ಇಂಟ್ರೆಸ್ಟ್ ಆನ್ ಲೋನ್ ಬಗ್ಗೆ ಹೇಳಿದ್ದಾನೆ ಕ್ವಶನ್ ಅಲ್ಲಿ. ಏನಂತ ಹೇಳ್ತಾ ಇದ್ದಾನೆ, ಇಂಟ್ರೆಸ್ಟ್ ಆನ್ ಲೋನ್ ಫಾರ್ ಕನ್ಸ್ಟ್ರಕ್ಷನ್ 1 ಲಕ್ಷ ರೂಪಾಯಿ ಏನ್ ಕಟ್ಟಿದಾನಂತೆ, ಇಂಟ್ರೆಸ್ಟ್ ಪೇಮೆಂಟ್ ಮಾಡಿದಾರಂತೆ. ಅಷ್ಟು 1 ಲಕ್ಷ ರೂಪಾಯಿ ಕೂಡ ಡಿಡಕ್ಷನ್ ಬರ್ತದೆ. ಅರ್ಥ ಆಯ್ತಾ? ಹಾಗಾದ್ರೆ ಒಟ್ಟು 1,61,500 ಆಯ್ತು. ಇನ್ನ 43,500 ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಎ ಬಂತು. ಕರೆಕ್ಟ್ ಏನಪ್ಪ? ಅರ್ಥ ಆಯ್ತಾ ಇಲ್ಲ? ಈಗ ಹೌಸ್ 2 ನೋಡೋಣ. ಹೌಸ್ ಬಿ ಇದು. ಹೌಸ್ ಬಿ ಲೆಟ್ ಔಟ್ ಫಾರ್ ಆಫೀಸ್ ಅಂತ ಹೇಳ್ತಾನೆ. ಆಫೀಸ್ ಆದ್ರೂ ಆಗಿರ್ಲಿ, ಹೌಸ್ ಪ್ರಾಪರ್ಟಿ ಯಾವುದೇ ಪರ್ಪಸ್ ಗೆ ಲೆಟ್ ಔಟ್ ಮಾಡಿದ್ರು ತಗೊಳ್ತೀವಿ. ಇದರಲ್ಲಿ ಮುನ್ಸಿಪಲ್ ರೆಂಟಲ್ ವ್ಯಾಲ್ಯೂ ಎಷ್ಟಪ್ಪ ಇದೆ? 2 lakhs. 2 lakhs. ಫೇರ್ ರೆಂಟಲ್ ವ್ಯಾಲ್ಯೂ 1,50,000. ನೆಕ್ಸ್ಟ್ ಆನ್ಯುವಲ್ ರೆಂಟಲ್ ವ್ಯಾಲ್ಯೂ ಎಷ್ಟಪ್ಪ? 1,80,000. ಅನ್ರಿಯಲೈಸ್ ರೆಂಟ್ ಏನಾದ್ರು ಇದೆಯಾ? ಏನು ಇಲ್ಲ. 1,80,000. ಯಾವ್ದಪ್ಪ ಜಾಸ್ತಿ ಇದೆ? 2 lakhs ಇದೆ. ಇದನ್ನ ಏನಂತ ಹೇಳ್ಬೋದು? ಓಲಿ ಹೌಸ್ ವೇಕೆಂಟ್ ಅಂತ ಏನಾದ್ರು ಇದೆಯಾ? ಹೌಸ್ ಬಿಗೆ ವೇಕೆಂಟ್ ಇದೆಯಾ? ಹೌಸ್ ಬಿ ಅಂತ ಏನಾದ್ರು ಇದೆಯೇನೋ? ಬೀದಿಲ್ಲ ಏನೋ. ಕರೆಕ್ಟಾ? ಸೊ ಬೀದ್ ಏನು ಇಲ್ಲ. ಸೊ ಅದಕ್ಕೆ ಇದನ್ನ ಗ್ರಾಸ್ ಆನ್ಯುಯಲ್ ವ್ಯಾಲ್ಯೂ. ಇದರಲ್ಲಿ ಮುನಿಸಿಪಲ್ ಟ್ಯಾಕ್ಸಸ್ ಏನಾಗಿದೆ? ಡ್ಯೂ ಇದೆ. ಏನಾಗಿದೆ? ಡ್ಯೂ ಇರೋದ್ರಿಂದ ನಾವೇನು ಮೈನಸ್ ಮಾಡಲ್ಲ. 2 lakh rupees ಅನ್ನ ನೆಟ್ ಆನ್ಯುಯಲ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಓಕೆನಾ? ಇದರಲ್ಲಿ ಪುನಃ ಏನ್ ಕೊಡ್ತೀವಿ? ಡಿಡಕ್ಷನ್ ಅಂಡರ್ ಸೆಕ್ಷನ್ 24. ಏನದು? ಡಿಡಕ್ಷನ್ ಅಂಡರ್ ಸೆಕ್ಷನ್ 24. ಮೊದಲನೇದು ಸ್ಟ್ಯಾಂಡರ್ಡ್ ಡಿಡಕ್ಷನ್ 2 ಲಕ್ಷದ ಮೇಲೆ 30%. ಮತ್ತೆ ಇಂಟ್ರೆಸ್ಟ್ ಆನ್ ಲೋನ್ ಯಾವ ಪರ್ಪಸ್ ಗಪ್ಪ ಕೊಟ್ಟಿರೋದು? ಇಂಟ್ರೆಸ್ಟ್ ಆನ್ ಲೋನ್ ಮ್ಯಾರೇಜ್ ಪರ್ಪಸ್. ಅಂದ್ರೆ ಮಗಳು ಮದುವೆಗೆ ಸಾಲ ಮಾಡಿದ್ದಾನೆ, ಮಗಳು ಮದುವೆಗೆ ಸಾಲ ಮಾಡಿ ಬಡ್ಡಿ ಕಟ್ಟಿರೋದು. ನೋಡಿ, ನೀವು ಸಾಲ ಮಾಡಿರೋದು ಯಾವ ಪರ್ಪಸ್ ಆಗಿರ್ಬೇಕು ಅಂದ್ರೆ, ಇಲ್ಲ ಮನೆ ಪರ್ಚೇಸ್ ಮಾಡಕ್ ಆಗಿರ್ಬೇಕು, ಮನೆ ಕನ್ಸ್ಟ್ರಕ್ಷನ್ ಆಗಿರ್ಬೇಕು, ರಿಪೇರ್ಗೆ ಆಗಿರ್ಬೇಕು, ರಿನ್ಯೂವಲ್ ಆಗಿರ್ಬೇಕು, ರೀಕನ್ಸ್ಟ್ರಕ್ಷನ್ ಆಗಿರ್ಬೇಕು. ಮಗಳು ಮದುವೆ ಮಾಡಕ್ಕೆ ಆಗಿದ್ದೆ, ರೆಫ್ರಿಜರೇಟರ್ ತಗೊಳಕ್ಕೆ, ಹೆಂಡತಿ ಜ್ಯುವೆಲರಿ ಮಾಡಿಸ್ಕೊಡಕ್ಕೆ, ಅದಕ್ಕೆ ಬಡ್ಡಿ ಕಟ್ಟಿದ್ರೆ ಯಾವುದೇ ಕಾರಣಕ್ಕೂ ಇಂಟ್ರೆಸ್ಟ್ ಆನ್ ಲೋನ್ ಡಿಡಕ್ಷನ್ ಕೊಡೋದಿಲ್ಲ. ಸೊ ಹಾಗಾದ್ರೆ ಇಲ್ಲಿ ಇಂಟ್ರೆಸ್ಟ್ ಆನ್ ಲೋನ್ ಬರೋದಿಲ್ಲ. ಅಲ್ಲಿಗೆ 60,000 ಮೈನಸ್ ಮಾಡಿ ಇನ್ನು 1,40,000 ಅನ್ನ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಬಿ ಅಂತ ಕರಿತೀವಿ. ಅಲ್ಲಿಗೆ ಎರಡನೇದು ಆಯ್ತು. ಕರೆಕ್ಟ್ ಏನಪ್ಪಾ? ಈಗ ಮೂರನೇದು ಹೌಸ್ ಸಿ. ಇದೇ ತುಂಬಾ ಇಂಪಾರ್ಟೆಂಟ್. ತುಂಬಾ ಅಡ್ಜಸ್ಟ್ಮೆಂಟ್ಸ್ ಇದೆ ಇದಕ್ಕೆ. ಲೆಟ್ ಔಟ್ ಮುನ್ಸಿಪಲ್ ರೆಂಟಲ್ ವ್ಯಾಲ್ಯೂ ಎಷ್ಟಿದೆಯಪ್ಪ? 1 ಲಕ್ಷ. ಫೇರ್ ರೆಂಟಲ್ ವ್ಯಾಲ್ಯೂ 1,20,000. ಆಕ್ಚುಯಲ್ ರೆಂಟಲ್ ವ್ಯಾಲ್ಯೂ 3 lakhs. ಅನ್ರಿಯಲೈಸ್ ರೆಂಟ್ ಏನೋ ಇದೆಯಾ? ಇಲ್ಲ. ಬಟ್ ಅನ್ರಿಯಲೈಸ್ ರೆಂಟ್ ಹೋದ ವರ್ಷದ್ದು ಈ ವರ್ಷ ಏನಾಗಿದೆಯಂತೆ? ರಿಕವರಿ ಆಗಿದೆಯಂತೆ. ಏನಾಗಿದೆಯಂತೆ? ಅದನ್ನ ನಾನು ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಅನ್ರಿಯಲೈಸ್ ರೆಂಟ್ ಈ ಮನೆಯಲ್ಲಿ ಇತ್ತು, ಹೌದನಪ್ಪ? ಹೌಸ್ ಏನಲ್ಲಿ ಈ ವರ್ಷ 20,000 ಬಾಡಿಗೆ ಕೊಟ್ಟಿರ್ಲಿಲ್ಲ. ಅದಕ್ಕೆ ಏನ್ ಮಾಡಿದ್ವಿ? ಮೈನಸ್ ಮಾಡಿದ್ವಿ. ಬರಲೇ ಇಲ್ಲ ದುಡ್ಡು ಅಂದ್ರೆ ಲಾಸ್ ಆಗುತ್ತೆ. ಸಪೋಸ್ ಅದೇ ಟೆನೆಂಟ್ ನೆಕ್ಸ್ಟ್ ಇಯರ್ ಓಡ್ ಬಂದ್ಬಿಟ್ಟು, ಸರ್ 20,000 ತಗೊಳ್ಳಿ ಸರ್, ರೆಂಟ್ ಕೊಟ್ಟಿರ್ಲಿಲ್ಲ, ಕಷ್ಟ ಆಯ್ತು ಸರ್, ಓಡೋಗಿದ್ದೆ, ದಯವಿಟ್ಟು ಕ್ಷಮಿಸ್ಬಿಡಿ ಸರ್ ಅಂತ ಹೇಳಿದಾಗ ಆ 20,000 ಇನ್ಕಮ್ ಬಂದಂಗ ಆಯ್ತು ತಾನೆ. ಅದನ್ನ ಹೆಂಗ್ ಅಡ್ಜಸ್ಟ್ ಮಾಡೋದು, ಎಲ್ಲ ಅಡ್ಜಸ್ಟ್ ಮಾಡೋದು ನಾನು ಹೇಳ್ಕೊಡ್ತೀನಿ. ಓಕೆನಾ? ಈಗ ಆಕ್ಚುಯಲ್ ರೆಂಟಲ್ ವ್ಯಾಲ್ಯೂ ಇವು ಮೂರಲ್ಲಿ ಯಾರಪ್ಪ ಜಾಸ್ತಿ ಇದೆ? 3 ಲಕ್ಷ ಇದೆ. ಕರೆಕ್ಟಾ? ಈ 3 ಲಕ್ಷದಲ್ಲಿ ಮನೆ ಬಾಡಿಗೆ ವೇಕೆಂಟ್ ಆಗಿದೆಯಂತೆ. ಕರೆಕ್ಟಾ? ವೇಕೆನ್ಸಿ ಪೀರಿಯಡ್ ರೆಂಟ್ ಎಷ್ಟು ತಿಂಗಳಿದೆ ಅಂತಪ್ಪ? 2 months. ನೋಡಿ, 3 ಲಕ್ಷ ರೂಪಾಯಿ 12 ತಿಂಗಳಿಗೆ ಬಾಡಿಗೆ ಕೊಟ್ಟಿರೋದು. 2 ತಿಂಗಳು ಮನೆ ಏನಾಗಿದೆ? ಖಾಲಿ ಬಿದ್ದಿದೆ. ಅಲ್ಲಿಗೆ 50,000 ರೂಪಾಯಿ. ಕರೆಕ್ಟೇನಾ?
50,000 ರೂಪಾಯಿ ಬಾಡಿಗೆ ಬರಲ್ಲ, ಬಂದಿರಲ್ಲ. ಅಲ್ಲಿಗೆ ಎಷ್ಟು ಬಂದಿರುತ್ತೆ? 2.5 ಲಕ್ಷ ರೂಪಾಯಿ ಬಂದಿರುತ್ತೆ. ಕರೆಕ್ಟಾ? ಇದಕ್ಕೆ ನಾವೇನ್ ಮಾಡೋಣ, ಅನ್ರಿಯಲೈಸ್ ರೆಂಟ್ ಅನ್ನ ಆಡ್ ಮಾಡೋಣ. ಅನ್ರಿಯಲೈಸ್ ರೆಂಟ್ ರಿಕವರ್ಡ್ ಏನಿದು? ಎಷ್ಟಪ್ಪ ಅನ್ರಿಯಲೈಸ್ ರೆಂಟ್ ರಿಕವರ್ಡ್? 25,000 ಆಡ್ ಮಾಡೋಣ. ಅದಕ್ಕೆ ಎಷ್ಟಾಯ್ತು? 2,75,000. ಇದನ್ನ ಏನಂತ ಕರೆಯೋಣ? ಇದರಲ್ಲಿ ಮುನ್ಸಿಪಲ್ ಟ್ಯಾಕ್ಸಸ್ ಪೇಡ್ ಬೈ ಟೆನೆಂಟ್ ಆಗಿರೋದು. ಕರೆಕ್ಟಾ? ಎಸ್ ಸರ್. ಅದಕ್ಕೆ ಏನು ಡಿಡಕ್ಷನ್ ಕೊಡಲ್ಲ. ಅಲ್ಲಿಗೆ 2,75,000 ಅನ್ನ ನೆಟ್ ಆನ್ಯುಯಲ್ ವ್ಯಾಲ್ಯೂ ಅಂತ ಕರೆಯೋಣ. ಏನಪ್ಪಾ? ಈ ನೆಟ್ ಆನ್ಯುಯಲ್ ವ್ಯಾಲ್ಯೂ 2,75,000 ಮೇಲೆ ನಾವೇನ್ ಮಾಡಬೇಕು? ಡಿಡಕ್ಷನ್ ಅಂಡರ್ ಸೆಕ್ಷನ್ 24 ಅಲ್ಲಿ ಇಂಟ್ರೆಸ್ಟ್ ಸ್ಟ್ಯಾಂಡರ್ಡ್ ಡಿಡಕ್ಷನ್, ಸ್ಟ್ಯಾಂಡರ್ಡ್ ಡಿಡಕ್ಷನ್ 2,75,000 ಮೇಲೆ 30%, 82,500. ಎರಡನೇದು ಇಂಟ್ರೆಸ್ಟ್ ಆನ್ ಲೋನ್. ನೋಡಿ, ರಿಪೇರ್ಗಾದ್ರೂ ತಗೋತೀವಿ, ರಿನ್ಯೂವಲ್ಗಾದ್ರೂ ತಗೋತೀವಿ, ರೀಕನ್ಸ್ಟ್ರಕ್ಷನ್ಗೆ, ಪರ್ಚೇಸ್ಗೆ, ಕನ್ಸ್ಟ್ರಕ್ಷನ್ಗೆ. ಎಷ್ಟಿದೆಯಪ್ಪ ರಿಪೇರ್ಗೆ? 10,000 ಇದೆ. ಆ 10,000 ನ ಆಡ್ ಮಾಡಿ 92,500 ನ ಮೈನಸ್ ಮಾಡಿ 1,82,500. 1,82,500. ಇದನ್ನ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ನಂಬರ್ ಸಿ. ಈಗ ಟೋಟಲ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಎದು, ಬಿದು, ಸಿದು 3 ಟೋಟಲ್ ಮಾಡಿದ್ರೆ 183, 3,66,000. 66. ಓಕೆ, 3,66,000. ಇಷ್ಟು ಮಾಡಿದ್ರೆ ಎಷ್ಟು ಮಾರ್ಕ್ಸ್? ಕಷ್ಟ ಇದೆಯಾ? ಇಲ್ಲ ಸರ್. ಎಲ್ಲ ಒಂದೇ ತರ ಇದೆ ನೋಡಿ. ಫಸ್ಟ್ ಮನೆಯಲ್ಲಿ ಮಾತ್ರ ಅನ್ರಿಯಲೈಸ್ ರೆಂಟ್ ಇದೆ, ಎರಡನೇ ಮನೆಯಲ್ಲಿ ಅನ್ರಿಯಲೈಸ್ ರೆಂಟ್ ಇಲ್ಲ, ಮುನ್ಸಿಪಲ್ ಟ್ಯಾಕ್ಸಸ್ ಡ್ಯೂ ಆಗಿದೆ. ಮೂರನೇ ಮನೆಯಲ್ಲಿ ಅನ್ರಿಯಲೈಸ್ ರೆಂಟ್ ಇಲ್ಲ, ಬಟ್ ವೇಕೆನ್ಸಿ ಪೀರಿಯಡ್ ಇದೆ. ಅನ್ರಿಯಲೈಸ್ ರೆಂಟ್ ಹೋದ ವರ್ಷದ್ದು ರಿಕವರಿ ಆಗಿರೋದನ್ನ ಆಡ್ ಮಾಡ್ತೀವಿ, ಬರೋದನ್ನ ಗ್ರಾಸ್ ಆನ್ಯುಯಲ್ ವ್ಯಾಲ್ಯೂ ಅಂತ ಕರೀತೀವಿ. ಅಷ್ಟೇ. ತುಂಬಾ 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 ಬ್ಯೂಟಿಫುಲ್ ಆಗಿರೋ ಕ್ವಶನ್. ಓಕೆನಾ? ಸರ್.